ಶಿರಸಿಯ ನೆಮ್ಮದಿ ರಂಗಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಜೆಡಿಎಸ್ ನೂತನ ಜಿಲ್ಲಾಧ್ಯಕ್ಷ ಸೂರಜ್ ನಾಯ್ಕ್ ಸೋನಿ ಮಾತನಾಡಿ ಪಕ್ಷದ ಸಂಘಟನೆಗೆ ಹೆಚ್ಚು ಒತ್ತು ನೀಡುತ್ತಿರುವುದಾಗಿ ತಿಳಿಸಿದರು. ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ ಅವರ ನಿರ್ದೇಶನದಂತೆ ಜಿಲ್ಲಾಧ್ಯಕ್ಷ ಸ್ಥಾನ ವಹಿಸಿಕೊಂಡ ಬಳಿಕ ಇಡೀ ಜಿಲ್ಲೆಯನ್ನ ಸುತ್ತಿ ಕಾರ್ಯಕರ್ತರನ್ನ ಸಂಘಟಿಸುವ ಕೆಲಸ ಮಾಡುತ್ತಿದ್ದೇನೆ ಎಂದು ಹೇಳಿದರು. ವಿಶೇಷವಾಗಿ ಉತ್ತರ ಕನ್ನಡ ಜಿಲ್ಲಾ ಅಧ್ಯಕ್ಷ ಅಂತ ನಮ್ಮ ಸನ್ಮಾನ್ಯ ದೇವೇಗೌಡರು ಮತ್ತು ಕುಮಾರಣ್ಣವರು ಘೋಷಣೆ ಮಾಡಿದ್ಮೇಲೆ ನಾನೊಂದು ಪ್ರಮುಖರ ಸಭೆ ಕುಮಟಕ್ಕೆ ಕರೆದಿದ್ದೆ. ಎಲ್ಲ ಜಿಲ್ಲೆಯವರನ್ನ ಪ್ರಮುಖರ ಸಭೆ ಕರೆದಿದ್ದೆ. ಆ ಪ್ರಮುಖ ಸಭೆಯಲ್ಲಿ ಒಂದು ತೀರ್ಮಾನ ಆಗಿತ್ತು. ಎಲ್ಲ ಕ್ಷೇತ್ರಕ್ಕೆ ಹೋಗಿ ನಂತರ ನಾನು ಎಲ್ಲ ಕ್ಷೇತ್ರದ ಪ್ರಮುಖರ ಅವರ ಅಭಿಲಾಷೆ, ಅವರ ಯಾರ್ಯಾರು ಭಾಳ ಸಕ್ರಿಯವಾಗಿರ್ತಾರೆ ಅವ್ರನ್ನ ಗುರುತಿಸೋದು, ಇದೆಲ್ಲರ ಬಗ್ಗೆ ಚರ್ಚೆ ಮಾಡಿ ನಂತರ ನಾನು ಈ ಜಿಲ್ಲಾ ಪದಾಧಿಕಾರಿಗಳ ಪಟ್ಟಿ ಬಿಡುಗಡೆ ಮಾಡೋದು ಒಂದು ಹಂತ. ಮತ್ತೊಂದು, ನಮ್ಮ JDS ಪಕ್ಷ ಈಗ ರಜತ ಮಹೋತ್ಸವ ಆಚರಿಸ್ತಾ ಇದೆ. ಸಂಘಟನೆ ಪರ್ವ ನಮ್ಮಲ್ಲಿ ನಡೀತಾ ಇದೆ. ಅದಕ್ಕಾಗಿ ನಮ್ಮದೊಂದೇ ಜಿಲ್ಲೆ ಇಲ್ಲ, ಸಾಕಷ್ಟು ಜಿಲ್ಲೆಗೆ ಹೊಸ ಮುಖ ಅದನ್ನ ತಂದಿದ್ದಾರೆ. ಯುವಕರನ್ನ, ವಿಶೇಷವಾಗಿ ಸ್ವಲ್ಪ ಯಂಗ್ ಏಜ್ ಇರೋರನ್ನ ಜಿಲ್ಲಾಧ್ಯಕ್ಷರಾಗಿ ಮಾಡಿದ್ದಾರೆ. ಕಾರಣ, ಈ ರಜತ ಮಹೋತ್ಸವದಲ್ಲಿ ನಾವು ಸಂಘಟನಾ ಪರ್ವ ಅಂತ ನಾವು ಏನು ಸಂಘಟನೆ ಮಾಡಿ ಇಡೀ ರಾಜ್ಯದಲ್ಲಿ JDS ಪಕ್ಷ ಮೊದಲು ಹೇಗೆ ಒಂದು ಸಂದರ್ಭದಲ್ಲಿ ಸಂಘಟನೆ ಆಗಿತ್ತೋ ಅದೇ ರೀತಿ ಸಂಘಟನೆ ತರಬೇಕು ಅನ್ನೋದು ಒಂದು ಉದ್ದೇಶ. ಮತ್ತೊಂದು, JDS ಅಂದ್ಕೊಳ್ಳೆ ಇದು ರಾಜ್ಯ ಪಕ್ಷ. JDS ಅಂದ್ಕೊಳ್ಳೆ ದೇವೇಗೌಡರು ಕೊಟ್ಟಂಥ ಕೊಡುಗೆ ಪಕ್ಷ. JDS ಅಂದರೆ ಅಥವಾ ಜನತಾ ಪರಿವಾರ ಅಂದರೆ ಇಲ್ಲೂ ರಾಮಕೃಷ್ಣ ಹೆಗಡೆ ಅವರು ಈ ಪಕ್ಷದಲ್ಲಿದ್ದಂಥವ್ರು. ಸೊ ಇದೆಲ್ಲ ದೃಷ್ಟಿಯಲ್ಲಿ ಇಟ್ಕೊಂಡು ನಾವು ರೈತರ ಪರವಾಗಿದ್ದೀವಿ ಅನ್ನೋ ಮಾತು ಇಡೀ ರಾಜ್ಯದಲ್ಲಿದೆ. ಸೊ ಇಡೀ ರಾಜ್ಯದಲ್ಲಿ ಆ ರೈತರ ಸಂಘಟನೆ ಮಾಡೋದು, ರೈತರಿಗೆ ಸ್ಪಂದಿಸೋದು ಮತ್ತು ಹಲವಾರು ಕಾರ್ಯಕ್ರಮ ಕುಮಾರಣ್ಣ ಮುಖ್ಯಮಂತ್ರಿ ಇದ್ದಾಗ ಮಾಡಿದ್ದನ್ನು ಇವತ್ತು ಜನ ಮೆಚ್ತಾ ಇದ್ದಾರೆ. ನಾವು ಇವತ್ತು NDAದಲ್ಲಿದ್ದೀವಿ. ಈ NDAನ ಇಲ್ಲಿ ಶಕ್ತಿಗೊಳಿಸಿ ಈ ರಾಜ್ಯದಲ್ಲಿ NDA ಅಧಿಕಾರಕ್ಕೆ ತರಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಮತ್ತು ಜನಸಾಮಾನ್ಯರ ಒಂದು ಕೂಗು. ಮತ್ತು ಕುಮಾರಣ್ಣ ಏಕೈಕ ಮುಖ್ಯಮಂತ್ರಿ, ಆ ಮಟ್ಟದಲ್ಲಿ ರೈತರ ಸಾಲ ಮನ್ನಾ ಮಾಡಿದವರು. ಹಾಗಾಗಿ ರೈತರ ಪರವಾಗಿರುವಂಥವ್ರು. ನಮ್ಮೆಲ್ಲರ ಅಭಿಲಾಷೆ ಮತ್ತು ರೈತರ ಅಭಿಲಾಷೆ ಮತ್ತು ಜನಸಾಮಾನ್ಯರ ಅಭಿಲಾಷೆ ಕುಮಾರಣ್ಣ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಆಸೆ ಇದೆ. ಆ ನಿಟ್ಟಿನಲ್ಲೂ ನಾವು NDAದಲ್ಲಿ ಸಕ್ರಿಯವಾಗಿದ್ದು ಈ NDA ಅಧಿಕಾರಕ್ಕೆ ತಂದರೆ ನಮಗೆಲ್ಲೋ ಒಂದು ಆಸೆ, ಕುಮಾರಸ್ವಾಮಿಯವರು ಮತ್ತೊಮ್ಮೆ ಮುಖ್ಯಮಂತ್ರಿ ಆಗ್ಬೋದು, NDA ಕುಮಾರಣ್ಣ ಮುಖ್ಯಮಂತ್ರಿ ಮಾಡ್ಬೋದು ಅನ್ನೋದು ಆಸೆ ಇದೆ. ಅದಕ್ಕಾಗಿ ಈ ಕುಮಾರಣ್ಣ ಮುಖ್ಯಮಂತ್ರಿ ಮಾಡೋದಕ್ಕೆ ನಮ್ಮ ಸ್ವಾರ್ಥಕ್ಕಿಂತ ಹೆಚ್ಚು ರಾಜ್ಯದ ಹಿತದೃಷ್ಟಿನೂ ಇದೆ ಅನ್ನೋದು ನಮ್ಮೆಲ್ಲರ ಕಲ್ಪನೆ. ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ 6 ಕ್ಷೇತ್ರದಲ್ಲಿ JDS ಅಥವಾ ಜನತಾ ಪರಿವಾರ ಕುಮಟಾದಲ್ಲಿ ಗೆದ್ದಂಥದ್ದಿದೆ, ಸಿರ್ಸಿಯಲ್ಲಿ ಗೆದ್ದಂಥದ್ದಿದೆ, ಹಳೆಯಾಳದಲ್ಲಿ ಗೆದ್ದಂಥದ್ದಿದೆ, ಅಥವಾ ಈಗ ನಮ್ಮ ಲೀಡರ್ ಆದ ಅಸ್ನೋಟೆಕ್ಕರ್ ಅವ್ರು ಗೆದ್ದಂಥದ್ದು ಕ್ಷೇತ್ರ ಇದೆ. ಹಾಗಾಗಿ ಜಿಲ್ಲೆಯಲ್ಲಿ ನಾವಿದ್ದೀವಿ. JDS ಪಕ್ಷ ಸಾಕಷ್ಟು ಮತ ತಗೊಂಡಂಥದ್ದು. ಸಿರ್ಸಿಯಲ್ಲಿ ಕೇವಲ 1,000-2,000 ಮತದಲ್ಲಿ ನಾವು ಸೋತಿದ್ದೀವಿ. ಶಶಿಭೂಷಣ್ ಹೆಗ್ಡೆರು ನಿಂತಾಗ ಭಾಳ ಅಲ್ಪ ಮತದಲ್ಲಿ ನಾವು ಸೋತಂಥದ್ದು. ಸೊ ಈ ಶಕ್ತಿನ ಪುನಶ್ಚೇತನಗೊಳಿಸಿ ಆ ಶಕ್ತಿ NDAಗೆ ಪೂರಕವಾಗಿ NDA ಅಧಿಕಾರಕ್ಕೆ ತರಬೇಕು ಅನ್ನೋದು ನಮ್ಮ ಉದ್ದೇಶ ಇಟ್ಕೊಂಡು ಈ ಜಿಲ್ಲೆಯಲ್ಲಿ ಎಲ್ಲ ಕ್ಷೇತ್ರದಲ್ಲೂ ಓಡಾಡ್ತಾ ಇದ್ದೀನಿ. ಈಗಾಗಲೇ ಕುಮಟಾ ಹೊನ್ನಾವರ್ ಓಡಾಡಿದ್ದೀನಿ. ಅದು ನನ್ನ ಕ್ಷೇತ್ರ, ನನಗೆ ಗೊತ್ತಿದೆ ಅದರದ್ದು ಯಾವ ರೀತಿ ಇದೆ ಅಂತ. ಮತ್ತು ಪ್ರಮುಖರ ಸಭೆ ಸಾಕಷ್ಟು ಬಾರಿ ಅಲ್ಲಿ ಮಾಡಿದೆ.
ಅದು ನಿರಂತರವಾಗಿ ಅಲ್ಲಿ ಮಾಡ್ತಾ ಇದ್ದೀನಿ. ಅದರ ಜೊತೆಯಲ್ಲಿ ಮುಂಡಗೋಡು ಕ್ಷೇತ್ರಕ್ಕೆ ಆಗಲೇ ಹೋಗಿ ಬಂದಿದ್ದೀನಿ. ಈ ಹಳಿಯಾಳ ಕ್ಷೇತ್ರಕ್ಕೆ 23ಕ್ಕೆ ಹೋಗ್ತಾ ಇದ್ದೀನಿ. ನಾನು ಇವತ್ತೇ ಭಟ್ಕಳ ಕ್ಷೇತ್ರದವ್ರು ಬರಬೇಕು ಅಂದಿದ್ರು, ಕ್ಲ್ಯಾಶ್ ಆಗ್ತದೆ ಅಂತ ಅದು ಮುಂದೆ ಹಾಕಿದ್ದೀನಿ. ಕಾರವಾರ ಕ್ಷೇತ್ರದಲ್ಲೂ 5ನೇ ತಾರೀಕಿಗೆ ಸಭೆ ಇತ್ತು. 20-21 ಕಾರವಾರ ಕ್ಷೇತ್ರಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವ್ರು ಬರಬೇಕಿತ್ತು. ಅದ್ರ ಕಾರಣಾಂತರದಿಂದ ಅದು ಮುಂದೋಗಿದೆ. ಹಾಗಾಗಿ ಅಲ್ಲೊಂದು ಸಭೆ ಮಾಡಿ ನಂತರ ಈ ರಜತ ಮಹೋತ್ಸವದಲ್ಲಿ ಸಂಘಟನಾ ಪರವಾಗಿ ನಾವು ಜಿಲ್ಲೆಯಲ್ಲಿ ಒಂದು ಕಡೆ ಪದಗ್ರಹಣ ಸಭೆಯನ್ನು ಮಾಡ್ತೀವಿ. ಎಲ್ಲ ಜಿಲ್ಲಾ ಪದಾಧಿಕಾರಿಗಳನ್ನು ಘೋಷಣೆ ಮಾಡ್ತೀನಿ, ತಾಲೂಕು ಅಧ್ಯಕ್ಷ ಪ್ರಧಾನ ಕಾರ್ಯದರ್ಶಿನ ಘೋಷಣೆ ಮಾಡ್ತೀನಿ. ಅದಾದ ನಂತರ ಪದಗ್ರಹಣ ಸಭೆಗೆ ನಿಖಿಲ್ ಕುಮಾರಸ್ವಾಮಿ ಅವರು, ಕೃಷ್ಣರೆಡ್ಡಿಯವರು ಬರ್ತಾ ಇದ್ದಾರೆ. ಸೊ ಇದಿಷ್ಟು ನಾವು ಈ ಸಂಘಟನಾ ಪರ್ವದಲ್ಲಿ ರಜತ ಮಹೋತ್ಸವ ಅಂಗವಾಗಿ ಆಚರಣೆ ಮಾಡ್ತೀವಿ. ಅಲ್ಲೂ ಬೈಕ್ ರ್ಯಾಲಿ, ಬೈಕ್ ಶೋ ಮಾಡಿ ದೊಡ್ಡ ಬಹಿರಂಗ ಸಭೆಯನ್ನು ಅದು ಎಲ್ಲಿ ಮಾಡೋದು, ಜಿಲ್ಲೆಯಲ್ಲಿ ಎಲ್ಲಿ ಮಾಡ್ತೀವಿ ಅಂತ ನಂತರ ನಾವೆಲ್ಲರ ಜೊತೆ ಕೂತಿ ತೀರ್ಮಾನ ಮಾಡ್ತೀವಿ. ಒಂದು ಸಂಘಟನಾ ಪರವಾಗಿ ಕೆಲಸ ಮಾಡಬೇಕಂತಿದ್ದೀವಿ. ಒಟ್ಟಿನಲ್ಲಿ ನಮ್ಮ ಆಸೆ, ನಮ್ಮೆಲ್ಲರ ಕರ್ತವ್ಯ NDAನ ಕರ್ನಾಟಕದಲ್ಲಿ 28ಕ್ಕೆ ಅಧಿಕಾರ ತರೋದು. ಇದು ನಮ್ಮ ಕನಸು, ಹೋರಾಟ. ಮತ್ತು ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಾವು ಹೋರಾಟ ಮಾಡಬೇಕಾಗಿದೆ. ಮತ್ತೊಮ್ಮೆ ರೈತರಿಗೆ ಪುನಶ್ಚೇತನಗೊಳಿಸಬೇಕಾಗಿದೆ. ಇದೆಲ್ಲ ಕಾರಣಕ್ಕೆ NDAಗೆ ಅಧಿಕಾರ ತರಬೇಕನ್ನೋದು ನಮ್ಮ ಆಸೆ. ಜಿಲ್ಲೆಯ 6 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕನಿಷ್ಠ 4 ಕ್ಷೇತ್ರಗಳಲ್ಲಿ ಗೆಲ್ಲುವ ಸಾಮರ್ಥ್ಯ JDS ಪಕ್ಷಕ್ಕಿದೆ. ಕಾರ್ಯಕರ್ತರ ಬಲ ಮತ್ತು ಜನಬೆಂಬಲ ನಮ್ಮೊಂದಿಗೆ ಇದೆ ಎಂದು ಹೇಳಿದರು. ತಮ್ಮ ವೈಯಕ್ತಿಕ ಆಕಾಂಕ್ಷೆಯ ಬಗ್ಗೆ ಮಾತನಾಡಿದ ಅವರು, ನಾನು ಕೂಡ ಟಿಕೆಟ್ ಆಕಾಂಕ್ಷಿಯಾಗಿದ್ದು ಪಕ್ಷದ ವರಿಷ್ಠರ ನಿರ್ಧಾರಕ್ಕೆ ಬದ್ಧನಾಗಿದ್ದೇನೆ ಎಂದು ಸ್ಪಷ್ಟಪಡಿಸಿದರು. ಮುಂದಿನ ಚುನಾವಣೆಯನ್ನ ಗಮನದಲ್ಲಿಟ್ಟುಕೊಂಡು ಗ್ರಾಮ ಮಟ್ಟದಿಂದ ಪಕ್ಷವನ್ನ ಬಲಪಡಿಸುವ ಕಾರ್ಯ ನಡೀತಾ ಇದ್ದು, ಯುವಕರು ಮತ್ತು ಮಹಿಳೆಯರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಪಕ್ಷದತ್ತ ಸೆಳೆಯಲು ಯೋಜನೆ ರೂಪಿಸಲಾಗಿದೆ ಎಂದು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ JDS ಮುಖಂಡ ಉಪೇಂದ್ರ ಪೈ ಸೇರಿದಂತೆ ಹಲವು ಮುಖಂಡರು ಉಪಸ್ಥಿತರಿದ್ದರು. ಏನಾಗ್ತದೆ, JDS ಅಂದ್ಕೊಳ್ಳೆ ಮಂಡ್ಯ ಭಾಗದಲ್ಲಿ, ಕೋಲಾರ ಭಾಗದಲ್ಲಿ, ತುಮಕೂರು ಭಾಗದಲ್ಲಿ, ಮೈಸೂರು ಭಾಗದಲ್ಲಿ ಸ್ಟ್ರಾಂಗ್ ಅಂತಾರೆ. ಆದರೆ ಈ ಇತ್ತೀಚಿನ ದಿನದಲ್ಲಿ ನಾವು ನೋಡಿದ್ರೆ ಕಲ್ಯಾಣ ಕರ್ನಾಟಕದಲ್ಲೂ ನಾವು ಭಾಳ ದೊಡ್ಡ ಅಸ್ತಿತ್ವ ಇಟ್ಕೊಳ್ಳೋದಕ್ಕೆ ಆಗಿದೆ, ಆರಂಭ ಆಗಿಬಿಟ್ಟಿದೆ. 3-4 MLA ಆ ಭಾಗದಿಂದನೇ ಬರ್ತಾ ಇದ್ದಾರೆ. ಹಾಗಾಗಿ ಎಲ್ಲೋ ಒಂದು ಕಡೆ JDS ಅಲ್ಲೂ ಈಗ ಅನ್ನಿಸ್ತಾ ಇದೆ, ಇಡೀ ರಾಜ್ಯದಲ್ಲಿ ನಮ್ಮದಿದೆ, ನಾವು ಸರಿಯಾಗಿ ಸಂಘಟನೆ ಆಗ್ತದೆ ಅನ್ನೋದು ಭಾವನೆ ಬಂದಿದೆ. ಹಾಗಾಗಿ ಮಾಡ್ತಾರೆ. ಈಗ ಈ ರಜತ ಮಹೋತ್ಸವ ಅಂಗವಾಗಿ ಈಗಾಗಲೇ ಬೆಂಗಳೂರು, ಹಾಸನದಲ್ಲಿ ಕಾರ್ಯಕ್ರಮ ಆಯಿತು. ನಂತರ ನಮ್ಮ ಕಿತ್ತೂರು ಕರ್ನಾಟಕ ಭಾಗದ ಕಾರ್ಯಕ್ರಮ ನಾವು ಬಿಜಾಪುರಲ್ಲಿ ಮಾಡಿದ್ವಿ. ಕಲ್ಯಾಣ ಕರ್ನಾಟಕ ಕಾರ್ಯಕ್ರಮ ಮಾಡ್ತಾರೆ. ಹಾಗೆ ಈ ಕೋಸ್ಟಲ್ ಕರ್ನಾಟಕದ್ದು ಕಾರ್ಯಕ್ರಮಗಳು ಮಾಡ್ತಾರೆ. ಎಲ್ಲ ಕಡೆ ಹೋಗುವಂಥದ್ದು ಈ ಬಾರಿ ನಿಶ್ಚಿತವಾಗಿ ಕೈಗೊಂಡಿದ್ದಾರೆ. ವಿಶೇಷವಾಗಿ ನಾನು ಈ ಸಂದರ್ಭದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವ್ರ ಬಗ್ಗೆ ಹೇಳಬೇಕಾಗ್ತದೆ ಒಂದು ಮಾತು. ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಏನಾಯಿತು, ಈ ರಾಜಕೀಯ ಜಂಜಾಟದಲ್ಲಿ ಯಾವಾಗೂ ಏನು, ಈಗ ನಮ್ಮ ಕುಮಾರಣ್ಣ ಮುಖ್ಯಮಂತ್ರಿ ಆದಮೇಲೆ 18ರಲ್ಲಿ ಮುಖ್ಯಮಂತ್ರಿ ಆದಮೇಲೆ ಕೇವಲ 1 ವರ್ಷದಲ್ಲಿ ಕೆಳಗಿಳಿಬೇಕಾಯ್ತು. ಅವರು ಒಂದು ಹಂತಕ್ಕೆ ನಿಲ್ಲೋವರೆಗೂ ರೈತರ ಸಾಲ ಮನ್ನಾ ಮಾಡಿ ಇನ್ನೇನು ರೈತರಿಗೆ ಬೇರೆ ಬೇರೆ ಯೋಜನೆಗಳು ಕೊಡೋದು, ಅಥವಾ ಯುವಕರಿಗೆ ಯೋಜನೆ ಕೊಡೋದು, ಮಹಿಳೆಯರಿಗೆ ಯೋಜನೆ ಕೊಡೋದು, ಅಥವಾ ಶಾಲೆಗಳನ್ನು ಪುನಶ್ಚೇತನಗೊಳಿಸೋದು, ಹೀಗೆ ಪಂಚರತ್ನ ಯೋಚನೆ ಇಟ್ಕೊಂಡು ಅವರು ಬೇರೆ ಬೇರೆ ಕಾರ್ಯಕ್ರಮ ಕೊಡೋ ಹಂತದಲ್ಲೇ ಅವ್ರಿಗೆ ಅನ್ಯಾಯ ಆಯಿತು, ಹೊರಗೆ ಬರಬೇಕಾಯ್ತು. ಹಾಗಾಗಿ ಸ್ವಲ್ಪ ಈ ರಾಜಕೀಯ ವ್ಯವಸ್ಥೆಯಲ್ಲಿ ಏರುಪೇರು ಇದ್ದೇ ಇರ್ತದೆ. ಸ್ವಲ್ಪ ಅದರಲ್ಲಿ ಆ ಸಮಸ್ಯೆದಲ್ಲಿ ಸಿಕ್ಕಾಕೊಂಡಿದ್ರು. ಆದರೆ ಈಗ ಯಾವಾಗ ಕೇಂದ್ರ ಸಚಿವರಾದ ಮೇಲೆ ನಿಖಿಲ್ ಕುಮಾರಸ್ವಾಮಿ ಅವರು ದೃಢ ನಿರ್ಧಾರ ತಗೊಂಡು ಒಂದು ಸಂಚಲನ ಮೂಡಿಸಿದ್ದಾರೆ ಇಡೀ ರಾಜ್ಯದಲ್ಲಿ. ಈಗಾಗಲೇ ಸಾಧಾರಣ 10,000 ಕಿಲೋಮೀಟರ್ ಸಂಚರಿಸಿ 60 ಕ್ಷೇತ್ರಕ್ಕೆ ಓಡಾಡಿದ್ದಾರೆ. ನನ್ನ ಕುಮಟಾ ಕ್ಷೇತ್ರಕ್ಕೂ ಬಂದಿದ್ದು, ಮುಂದಿನ ದಿನದಲ್ಲಿ ಸಿರ್ಸಿ ಕ್ಷೇತ್ರಕ್ಕೂ ಬರ್ತಾರೆ. ಕಾರವಾರ ಕ್ಷೇತ್ರಕ್ಕೆ ಬರೋರಿದ್ದರು, ಸ್ವಲ್ಪ ಮುಂದೆ ಹೋಯಿತು. ಹಾಗಾಗಿ ನನಗೆ ವಿಶ್ವಾಸ ಇದೆ. ಹಿಂದೇನಾಯಿತು ಅನ್ನೋದ್ರ ಬಗ್ಗೆ ನಾನು ಚರ್ಚೆ ಮಾಡೋದಿಲ್ಲ. ಆದರೆ ನಿಮಗೆ ಹೇಳಿದ್ದೀನಿ, ಇತಿಹಾಸ ಹೇಳಿದ್ದೀನಿ. ಉತ್ತರ ಕನ್ನಡದಲ್ಲಿ 4 ಕ್ಷೇತ್ರದಲ್ಲಿ ಪ್ರಬಲವಾಗಿ ನಾವು ಸ್ಪರ್ಧೆ ಮಾಡಿದಂಥವ್ರು, ಗೆದ್ದಂಥದ್ದು ನೋಡಿದ್ದೀವಿ. ಹಾಗಾಗಿ ಇವೆಲ್ಲದರ ಮಧ್ಯೆ ನಮ್ಮಲ್ಲಿ ಶಕ್ತಿ ಇದೆ ಅನ್ನೋದು ಗೊತ್ತಿದೆ. ಆದರೆ ಯಾರೋ ಒಂದು ನಾಯಕತ್ವ ವಹಿಸಿ
ಇಡೀ ರಾಜ್ಯಕ್ಕೆ ತಿರುಗಾಡುವಂಥ ನಾಯಕತ್ವ ಬೇಕಿತ್ತು. ಅದು ನಿಖಿಲ್ ಕುಮಾರಸ್ವಾಮಿ ಅವರು ನಮ್ಮ ಇಡೀ JDSಗೆ ಪುನಶ್ಚೇತನ ಮಾಡುವಂಥ ಶಕ್ತಿ ಕೊಡ್ತಾ ಇದ್ದಾರೆ, ಇಲ್ಲೂ ಬರ್ತಾ ಇದ್ದಾರೆ. ಹಾಗಾಗಿ ವಿಶ್ವಾಸ ಇದೆ, ಇದು 6-3ರಲ್ಲಿ ಇರುವುದಿಲ್ಲ, ಇದು ಮೇಲ್ಹಂತಕ್ಕೆ ಮೇಲ್ಪಂತಿಗೆ ಹೋಗ್ತದೆ. ಇವತ್ತು ಕರ್ನಾಟಕದಲ್ಲಿ ನೀವು ಒಂದು ಅರ್ಥ ಮಾಡ್ಕೋಬೇಕು, ತಮಗೆಲ್ಲ ಗೊತ್ತಿರೋ ವಿಚಾರ, ಒಂದು ರೀಜ್ನಲ್ ಪಾರ್ಟಿಯಾಗಿ 25 ವರ್ಷ ಉಳೀತು ಅಂದರೆ ಅದು JDS ಪಕ್ಷ ಒಂದೇ ಅಂತ. ಯಾಕೆಂದ್ರೆ ಘಟಾನುಘಟಿಗಳು ಭಾಳ ದೊಡ್ಡ ಹಿರಿತನ ಇರುವಂಥ ಲೀಡರ್ಸು ಪಾರ್ಟಿ ಕಟ್ಟಿದ್ರು ಈ ರಾಜ್ಯದಲ್ಲಿ. ಯಾರ ಕೈಲೂ ಅದನ್ನು ನಡ್ಸ್ಕೊಂಡು ಹೋಗೋಕ್ಕಾಗಲಿಲ್ಲ. ರಾಷ್ಟ್ರೀಯ ಪಕ್ಷದ ಮಧ್ಯ ಒಂದು ರೀಜ್ನಲ್ ಪಾರ್ಟಿ ನಡ್ಸ್ಕೊಂಡು ಹೋಗುವಂಥದ್ದು ಅಷ್ಟು ಸುಲಭ ಇರೋದಿಲ್ಲ. ಆದರೆ ಅದು ಏನಾದರೂ 25 ವರ್ಷ ನಿರಂತರವಾಗಿ ಹೋರಾಟದ ಮುಖಾಂತರ ದೇವೇಗೌಡರಾಗಲಿ ಕುಮಾರಸ್ವಾಮಿ ಅವರಾಗಲಿ ಅವರು ಮತ್ತು ಸಮಸ್ತ ಕಾರ್ಯಕರ್ತರು ನಡ್ಸ್ಕೊಂಡು ಬಂದದ್ದಿದ್ರೆ ಅದು JDS ಪಕ್ಷ ಅಂತ ಭಾಳ ಅಭಿಮಾನದಿಂದ ಹೇಳ್ತೀನಿ. ಹಾಗಾಗಿ ನಮ್ಗೆ ವಿಶ್ವಾಸ ಇದೆ, ನಾವು ತಗೊಂಡು ಹೋಗ್ತೀವಿ. ಇನ್ನೊಂದು ವಿಷಯ ಏನಕ್ಕೆಂದರೆ, ತಾವು ಕೇಳಿದ ಪ್ರಶ್ನೆಗೆ ಉತ್ತರ, ಪಕ್ಷ ಆ ಮಟ್ಟದಲ್ಲಿ ಬೆಳೀತಾ ಇಲ್ಲ ಅಂತ. ಇಲ್ಲಿ ಪಕ್ಷಕ್ಕೆ ಬಂದು ಆಯ್ಕೆಯಾಗಿ ಅವಕಾಶ ಸಿಕ್ಕಿದ ನಂತರ ಬೇರೆ ಪಕ್ಷಕ್ಕೆ ಜಿಗಿದು ಹೋಗ್ತಾರೆ. ಹೀಗಾಗಿ ಏನಾಗುತ್ತೆ ಅಂದರೆ ಪಕ್ಷಕ್ಕೆ ಸ್ವಲ್ಪ ಹಿನ್ನಡೆ ಆಗ್ತದೆ. ನಾನು ಎಲ್ಲಿಂದ ಹೇಳಿದ ದೇಶಪಾಂಡೆಯವರಿಂದಲೇ ಹೇಳ್ಬೋದು, ಅಲ್ಲಿಂದ ಅಲ್ಲಿ ತನಕ ಕೂಡ ಕುಮಟಾ ಶಾಸಕರಾಯಿತು. ಈಗ ಎಲ್ಲ ಪಕ್ಷಕ್ಕೆ ಬಂದರು, ಶಾಸಕರಾದರು, ಅವಕಾಶ ಸಿಕ್ತು, ಬೇರೆ ಪಕ್ಷಕ್ಕೆ ಹೋದರು. ಹೀಗಾಗಿ ಪಕ್ಷದಲ್ಲಿ ಏನಕ್ಕೆ ಮತ್ತು ಹೊಸ ಕಾರ್ಯಕರ್ತರು ಬಂದು, ಹೊಸ ನಾಯಕರು ಬಂದು ಮತ್ತು ಪಕ್ಷ ಸಂಘಟನೆ ಮಾಡೋದ್ರಿಂದ ಪಕ್ಷಕ್ಕೆ ಆ ರೀತಿಯ ಒಂದು ಡ್ಯಾಮೇಜ್ ಆಗಿದೆ. ಆ ಮಟ್ಟದಲ್ಲಿ ಪಕ್ಷವನ್ನು ಸಂಘಟನೆ ಮಾಡಲಿಕ್ಕಾಗಲ್ಲ. ಆದರೆ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ತಗೊಂಡು